ಹಲೋ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ. ನಾನು 10ನೇ ತರಗತಿಯ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಎಲ್ಲ ಪಾಠಗಳದ್ದು ಇಂಪಾರ್ಟೆಂಟ್ ಏನೇನು ಪಾಯಿಂಟ್ಸ್ಗಳನ್ನ ನಾವು ನೋಡ್ಕೋಬೇಕು ಎಕ್ಸಾಮ್ ಸಂದರ್ಭದಲ್ಲಿ. 10ನೇ ತರಗತಿಯ ಎಕ್ಸಾಮ್ಗಳು ಈಗಾಗಲೇ ಡಿಕ್ಲೇರ್ ಆಗಿದೆ. 28ನೇ ತಾರೀಕಿಗೆ ಮಾರ್ಚ್ ಬರಿತಾ ಇದ್ದೀರಿ. ನೀವೆಲ್ಲರೂ ಕೊನೆಯ ಹಂತದ ತಯಾರಿ ಹೇಗಿರಬೇಕು, ಪ್ರತಿಯೊಂದು ಪಾಠದ್ದು ನಾವು ಏನೇನು ಓದಬೇಕು ಅನ್ನೋಂಥ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾನು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ಫಸ್ಟ್ ಚಾಪ್ಟ್ರು ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಚಾಪ್ಟ್ರು ಟ್ರಯಾಂಗಲ್ಸ್ನ ನೋಡ್ತಾ ಹೋಗಿದ್ರೆ, ಈ ಟ್ರಯಾಂಗಲ್ಸ್ ಪಾಠದ ಯಾವ್ಯಾವ ಪಾಯಿಂಟ್ಸ್ಗಳನ್ನು ನಾವು ಓದಬೇಕು ಅಂತ ನೋಡೋದ್ರ ಮೊದಲು ಈ ಪಾಠದಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ, ಮಾರ್ಕ್ಸ್ ಅಲಾಟ್ಮೆಂಟ್ ಯಾವ ಥರ ಆಗಿದೆ ಅಂತ ನೋಡ್ತಾ ಹೋಗೋಣ. MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಂದು ಬರುತ್ತೆ, ಅದು 1 ಮಾರ್ಕ್ ಕ್ವಶನ್, 1 ಕ್ವಶನ್ ಬರುತ್ತೆ. 1 ಮಾರ್ಕ್ ಕ್ವಶನ್ದು 1 ಬರುತ್ತೆ ಆ್ಯಂಡ್ 5 ಮಾರ್ಕ್ ಕ್ವಶನ್ಸ್ 1 ಬರುತ್ತೆ. ಟೋಟಲ್ ಮಾರ್ಕ್ಸ್ 7 ಮಾರ್ಕ್ಸ್ ಅಲಾಟೆಡ್ ಫಾರ್ ದಿಸ್ ಚಾಪ್ಟರ್ ಈಸ್ 7 ಆ್ಯಂಡ್ ದೆನ್ 3 ಕ್ವಶನ್ಸ್ ಆರ್ ಕಮ್ಮಿಂಗ್ ಅಂಡರ್ ದಿಸ್ ಚಾಪ್ಟರ್. ಈ ಚಾಪ್ಟರ್ನ ನೋಡ್ತಾ ಹೋದರೆ ತುಂಬ ದೊಡ್ಡ ಚಾಪ್ಟ್ರು, ಆದರೆ ಈ 5 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇದೇ ಚಾಪ್ಟರಿಂದನೇ ಬರೋದು. ಕ್ವಶನ್ ನಂಬರ್ 38 ಲಾಸ್ಟ್ ಕ್ವಶನ್. ಈ ಇಡೀ ಕ್ವಶನ್ ಪೇಪರ್ನಲ್ಲೇ ಕೊನೆಯ ಪ್ರಶ್ನೆ ಯಾವುದಿರುತ್ತೆ ಅಂದರೆ ಈ ಟ್ರಯಾಂಗಲ್ಸ್ ಚಾಪ್ಟರಿಂದನೇ ಬರುತ್ತೆ. ಇದರಲ್ಲಿ ನಮಗೆ ಥಿಯರಮ್ಸ್ಗಳು ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ಸ್ದು ಥಿಯರಮ್ಸ್ ಬರುತ್ತೆ. ಅದು ಯಾವ್ದಾದ್ರು ಬರುತ್ತೆ, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, BPT ಥಿಯರಮ್ ಬರುತ್ತೆ, ಅಥವಾ ಪೈಥಾಗರಸ್ ಥಿಯರಮ್. ಈ 2 ಥಿಯರಮ್ಗಳು ತುಂಬ ಇಂಪಾರ್ಟೆಂಟು. ಇದಲ್ಲದೆ ಏರಿಯಾ ಆಫ್ ಎ ಟ್ರಯಾಂಗಲ್ಸ್ದು ಒಂದು ಥಿಯರಮ್ ಬರುತ್ತೆ, ಅದು 3ನೇ ಥಿಯರಮ್. ಬಟ್ ನಾವು ತುಂಬ ಇಂಪಾರ್ಟೆಂಟಾಗಿ BPT ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಮತ್ತು ಪೈಥಾಗರಸ್ ಥಿಯರಮ್, ಇದನ್ನು ಈಗಾಗಲೇ ನೀವು 9ನೇ ಕ್ಲಾಸಲ್ಲಿ ಈ ಡೆರಿವೇಷನ್ನ ಕಲ್ತಿದ್ದೀರಿ, ಪೈಥಾಗರಸ್ ಥಿಯರಮ್. ಆದರೂ ಮತ್ತೆ 10ನೇ ಕ್ಲಾಸಿಗೆ ಮತ್ತೆ ನೀವು ಕಲಿತಾ ಹೋಗ್ತಿದ್ದೀರಿ. ಅದನ್ನು ನಾವು ಒಂದೊಂದೇ ನಾವು ಚೆನ್ನಾಗಿ ಕಲ್ತ್ರೆ, ಒಂದೊಂದು ಥಿಯರಮ್ಗಳನ್ನ ನಾವು ಚೆನ್ನಾಗಿ ಕಲ್ತ್ರೆ ಫೈನಲ್ ಎಕ್ಸಾಮ್ನಲ್ಲಿ ತುಂಬ ಚೆನ್ನಾಗಿ ಬರಿತೀವಿ. ಈಗ ನಾನು ಏನು ಹೇಳ್ತಾ ಹೋಗ್ತಾ ಇದ್ದೀನಿ ಅಂತಂದರೆ, ಕೊನೆಯ ಹಂತದ ಪ್ರಿಪ್ರೇಷನ್ ನಾವು ಹೆಂಗಿರಬೇಕು. ಯಾಕಂತಂದರೆ ನಮಗೀಗ ಸಾಗರದಷ್ಟು ಅಥವಾ ಬೆಟ್ಟದಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನಮಗೆ ಸಿಲೆಬಸ್ ನೋಡ್ತಾ ಹೋದರೆ. ನಾವು ಸಿಲೆಬಸ್ ಓದ್ತಾ ಹೋದರೆ ನಮಗೆ ಸಾಧ್ಯ ಇಲ್ಲ. ನಮ್ಗೆ ಏನೇನು ಓದಬೇಕು, ಯಾವ್ಯಾವ ಪಾಯಿಂಟ್ಗಳನ್ನು ನೋಡಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನು, ಯಾವುದ್ರ ಕಡೆ ಗಮನ ಕೊಡಬೇಕು, ಈ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಏನು ಓದಬೇಕು ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಟ್ರಯಾಂಗಲ್ಸ್, ಫಸ್ಟ್ ಪಾಯಿಂಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಸಿಮಿಲರ್ ಅಂಡ್ ಕಾಂಗ್ರೆಂಟ್. ಸಿಮಿಲರ್ ಟ್ರಯಾಂಗಲ್ಸ್ ಅಂಡ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಿಮಿಲರ್ ಟ್ರಯಾಂಗಲ್ಸ್ ಅಂಡ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್. ನೆಕ್ಸ್ಟ್, ಆಲ್ ಕಾಂಗ್ರೆಂಟ್ ಫಿಗರ್ಸ್ ಆರ್ ಸಿಮಿಲರ್ ಬಟ್ ದ ಸಿಮಿಲರ್ ಫಿಗರ್ಸ್ ನೀಡ್ ನಾಟ್ ಬಿ ಕಾಂಗ್ರೆಂಟ್. ಎಲ್ಲ ಕಾಂಗ್ರೆಂಟ್ ಫಿಗರ್ಸ್ಗಳು ಕಂಪಲ್ಸರಿ ಸಿಮಿಲರ್ ಆಗಿರ್ತವೆ, ಆದರೆ ಸಿಮಿಲರ್ ಫಿಗರ್ಸು ಕಂಪಲ್ಸರಿ ಕಾಂಗ್ರೆಂಟ್ ಆಗಿರಲೇಬೇಕು ಅನ್ನುವಂಥ ಏನು ರೂಲ್ಸ್ ಇಲ್ಲ, ಬಟ್ ಆದರೂ ಆಗಿರ್ತವೆ ಕೆಲವೊಂದು ಸಂದರ್ಭದಲ್ಲಿ. ಇದು ಫಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್, 2 triangles are similar. What are the criteria are required if the 2 triangles are similar? ಈಗ 2 ಟ್ರಯಾಂಗಲ್ಗಳು ಸಿಮಿಲರ್ ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ 2 ಪಾಯಿಂಟ್ಸ್ ಬರುತ್ತೆ. ಇದನ್ನು ನೀವು ನೆನಪಿಡಲೇಬೇಕು. ಫಸ್ಟ್ ಒನ್, ದೇರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. 2 ಟ್ರಯಾಂಗಲ್ಸ್ನ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಈಕ್ವಲ್ ಆಗಿರಬೇಕು. ಸೆಕೆಂಡ್ ಪಾಯಿಂಟ್, their corresponding sides are in the same ratio. ಕರೆಸ್ಪಾಂಡಿಂಗ್ ಸೈಡ್ಸು ಸೇಮ್ ರೇಷಿಯೋ ಇರಬೇಕು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಈಕ್ವಲ್ ಆಗಿರಬೇಕು. ಈ ಆ್ಯಂಗಲ್ ಮತ್ತು ರೇಷಿಯೋ ಸೇಮ್ ಇರಬೇಕು. ಇದು ನಾವು ಕಂಪಲ್ಸರಿ ನಾವು ತಿಳಿದುಕೊಳ್ಳುವಂಥ ಮಾಹಿತಿ, ಈ 2 ಪಾಯಿಂಟ್ಸ್ಗಳು. ನೆಕ್ಸ್ಟ್, BPT ಥಿಯರಮ್. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ BPT ಆರ್ ಥೇಲ್ಸ್ ಥಿಯರಮ್. ಈ ಸ್ಟೇಟ್ಮೆಂಟ್ ನಮಗೆ ಗೊತ್ತಿರಬೇಕು. ಅಂಡ್ ಪ್ರೂಫ್, ಇದ್ರದ್ದು 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. BPT ಥಿಯರಮ್ ಆರ್ ಥೇಲ್ಸ್ ಥಿಯರಮ್. ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್, ಇದ್ರದ್ದು ಏನು ಹೇಳುತ್ತೆ ಅಂತಂದರೆ, BPT ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಏನು ಹೇಳುತ್ತೆ ಅಂತಂದರೆ, ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್, ಈ ಟ್ರಯಾಂಗಲಲ್ಲಿ ಒಂದು ಲೈನ್ ಹೇಳಿದ್ರೆ, ಇಫ್ ದ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಅಟ್ ಅ ಇಫ್ ಯು ಡ್ರಾ at distinct points of the other 2 sides of triangle. at distinct point ಅಲ್ಲಿ ಹೇಳಿದ್ರೆ, the other 2 sides of a triangles are divided in the same proportion or same ratio. ಈ ಲೈನು ಈ 2 ಸೈಡ್ಗಳನ್ನು ಈಕ್ವಲ್ ಪ್ರಪೋರ್ಷನ್ ಆಗಿ ಡಿವೈಡ್ ಮಾಡುತ್ತೆ ಅಂತಂದರೆ ಇದು ಥೇಲ್ಸ್ ಥಿಯರಮ್ ಏನು ಹೇಳುತ್ತೆ, ಇದೇ AD/DB. ಈ ಟ್ರಯಾಂಗಲ್ ನಾವು ನೋಡ್ತಾ ಹೋದರೆ, ಈ ಟ್ರಯಾಂಗಲ್ನಲ್ಲಿ AD/DB
ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ನೀವು ಇದನ್ನು ನಾನು ಹೇಳ್ತಾ ಹೋಗ್ಬೇಕಾದ್ರೆ ನೀವು ಈ ಟ್ರಯಾಂಗಲ್ಸ್ನ ನೀವು ನೋಡ್ತಾ ಹೋಗ್ರಿ. ಎ ಡಿ ಬೈ ಡಿ ಬಿ ಆ್ಯಂಡ್ ಎ ಇ ಬೈ ಇ ಸಿ, ಈ ಪಾಯಿಂಟ್ಗಳನ್ನು ನೀವು ನೋಡ್ತಾ ಹೋದರೆ ಅರ್ಥ ಆಗುತ್ತೆ. ಇದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್ ಅಂತ ಇದ್ರದ್ದು. ನೆಕ್ಸ್ಟ್ ನಮಗೆ ಬಿ ಪಿ ಟಿ ಥಿಯರಮ್ 5 ಮಾರ್ಕ್ಸು. ಅದಾದ ನಂತರ ಈ ಪೈಥಾಗೊರಸ್ ಥಿಯರಮ್ನು ಇದು 5 ಮಾರ್ಕ್ಸ್ ಅಂತ ನಾನು ಆಗಲೇ ಹೇಳಿದೆ. ಅದು 1 ಮಾರ್ಕ್ ಕ್ವಶನ್ ಕೇಳಿದರೆ ಒಂದು ವೇಳೆ 1 ಮಾರ್ಕ್ ಕ್ವಶನ್ ಕೇಳಿದರೆ ಸ್ಟೇಟ್ಮೆಂಟ್ ಅಷ್ಟೇ ಬರೀಬೇಕು. 5 ಮಾರ್ಕ್ ಕ್ವಶನ್ ಕೇಳಿದರೆ ಸ್ಟೇಟ್ಮೆಂಟ್ ವಿತ್ ಪ್ರೂಫ್ ಬರೀಬೇಕು. ಇದನ್ನು ನೀವು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಏರಿಯಾ ಆಫ್ ಎ ಸಿಮಿಲರ್ ಟ್ರಯಾಂಗಲ್ಸ್, ಇದು ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬಟ್ ಅವೆರಡು ಥಿಯರಮ್ಸ್ಗಳು ಕಂಪ್ಲೀಟ್ ಆದ ನಂತರ ಈ ಥಿಯರಮ್ನ ನೀವು ಕಲೀರಿ. ಏನು ಸ್ಟೇಟ್ಮೆಂಟ್ ಇದು ಏನು ಹೇಳುತ್ತೆ ಅಂತಂದರೆ, ದ ರೇಷಿಯೋ ಆಫ್ ದ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ನಾವೀಗ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ಸ್ನಲ್ಲಿ ಇದರಲ್ಲಿ ಒಂದು MCQ ಕ್ವಶನ್ಸ್ ಒಂದು ಬಂದಿತ್ತು. ಅಂದರೆ ಏರಿಯಾ ಆಫ್ ಎ these two triangles, ratio of these two triangles, area of a ratio of these two triangles is equal to the square of the ratio of the square of their corresponding sides. ಯಾವುದಾದ್ರೂ ಒಂದು ಸೈಡ್ ಎ ಬಿ ತೊಗೊಂಡ್ರೆ ಪಿ ಕ್ಯೂ ತೊಗೋಬೇಕಾಗತ್ತೆ ಕರೆಸ್ಪಾಂಡಿಂಗು, ಅದು ಫಸ್ಟ್ ಒನ್ನು. ಬಿ ಸಿ ಬೈ ಕ್ಯೂ ಆರ್, ಬಿ ಸಿ ತೊಗೊಂಡ್ರೆ ಕ್ಯೂ ಆರ್ ತೊಗೋಬೇಕಾಗತ್ತೆ. ಥರ್ಡ್ ಒನ್ನು ಎ ಸಿ ತೊಗೊಂಡ್ರೆ ಪಿ ಆರ್ ತೊಗೋಬೇಕಾಗತ್ತೆ. ಅಂದರೆ ಅವುಗಳ ರೇಷಿಯೋ ಸ್ಕ್ವೇರ್ ಮಾಡಬೇಕು. ಇದು ಏರಿಯಾ ಆಫ್ ಎ ಟ್ರಯಾಂಗಲ್ಸ್ದು ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಇದಾದ ನಂತರ ಪೈಥಾಗೊರಸ್ ಥಿಯರಮ್, ನಮಗೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಈ ಥಿಯರಮ್. ಇದು ಏನು ಹೇಳುತ್ತೆ ಪೈಥಾಗೊರಸ್ ಥಿಯರಮ್ ಅಂತಂದರೆ, ಈ ಟ್ರಯಾಂಗಲ್ ನೋಡ್ಕೊಳ್ರಿ. ಇನ್ ಎ ಟ್ರಯಾಂಗಲ್ ಇಫ್ ಸ್ಕ್ವೇರ್ ಆಫ್ ಒನ್ ಸೈಡ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್. ಇಲ್ಲಿ ನಾನು 2 ಟ್ರಯಾಂಗಲ್ಗಳು ಹಾಕಿದ್ದೀನಿ. ಇಲ್ಲಿ ಯಾವುದಾದ್ರು ಒಂದು ಟ್ರಯಾಂಗಲ್ ನೀವು ಕನ್ಸಿಡರ್ ಮಾಡ್ಕೊಳ್ರಿ. ಎ ಬಿ ಡಿ ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಂಡ್ರೆ ಇಟ್ ಈಸ್ ದ ರೈಟ್ ಆಂಗಲ್ ಟ್ರಯಾಂಗಲ್. This Pythagoras theorem is applied only for right angled triangle. For example, ABD, ಈ ಟ್ರಯಾಂಗಲ್ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರೆ, ಇನ್ ಎ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಇಫ್ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಇದು ಪೈಥಾಗೊರಸ್ ಥಿಯರಮ್ನ ಒಂದು ಡೆಫಿನೇಷನ್. ನೆಕ್ಸ್ಟ್ ಅದರದ್ದು ಏನು ಫಾರ್ಮುಲಾ ಅಂತಂದರೆ, ಎ ಬಿ ಸ್ಕ್ವೇರ್ ಅಂದರೆ ಎ ಬಿ ಸ್ಕ್ವೇರ್ ಮೀನ್ಸ್ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಮೀನ್ಸ್ ಆ್ಯಂಡ್ ಬಿ ಡಿ ಸ್ಕ್ವೇರ್. ದೀಸ್ ಆರ್ ದ ಸಮ್ ಆಫ್ ದ 2 ಸ್ಕ್ವೇರ್ಸ್ ಆಫ್ ದ ಸೈಡ್ಸ್ ಆಫ್ ಎ ಟ್ರಯಾಂಗಲ್, ಅದರ್ 2 ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಇದು ನಮಗೆ ಥಿಯರಮ್ ಟ್ರಯಾಂಗಲ್ಸ್ನ ಥಿಯರಮ್ಗಳಾಯಿತು. ಇದನ್ನು ಚೆನ್ನಾಗಿ ನೋಡ್ಕೊಳ್ರಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೋಡಿಕೊಂಡ್ರೆ ಬಿ ಪಿ ಟಿ ಥಿಯರಮ್, ಪೈಥಾಗೊರಸ್ ಥಿಯರಮ್ ಆ್ಯಂಡ್ ಏರಿಯಾ ಆಫ್ ಅ ಟ್ರಯಾಂಗಲ್ ಇಷ್ಟು ನೋಡ್ಕೊಂಡ್ಬಿಟ್ರೆ ನಿಮಗೆ 1 ಮಾರ್ಕ್ ಕ್ವಶನ್ನು ಕವರ್ ಆಗುತ್ತೆ, MCQ ನಲ್ಲಿ ಕವರ್ ಆಗುತ್ತೆ, 5 ಮಾರ್ಕ್ ಕ್ವಶನ್ ಕವರ್ ಆಗುತ್ತೆ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ರಿ.